ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬಡವರ ಜೀವಕ್ಕೆ ಬೆಲೆನೇ ಇಲ್ಲ. ನಿನ್ನೆ ಪ್ರಜ್ಞೆ ತಪ್ಪಿ ಬಿದ್ದಿದ್ದ 7 ತಿಂಗಳ ಗರ್ಭಿಣಿ ಇವತ್ತು ಸಾವನ್ನಪ್ಪಿದ್ದಾರೆ. ವೈದ್ಯರ ನಿರ್ಲಕ್ಷ್ಯವೇ ಇದಕ್ಕೆಲ್ಲ ಕಾರಣ ಅಂತ ಪೋಷಕರು ಆರೋಪವನ್ನ ಮಾಡ್ತಾ ಇದ್ದಾರೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಬಡವರ ಜೀವಕ್ಕೆ ಬೆಲೆನೇ ಇಲ್ಲ ಅನ್ನೋದು ಮತ್ತೊಮ್ಮೆ ಪ್ರೂವ್ ಆಗಿದೆ. ನಿನ್ನೆ ಪ್ರಜ್ಞೆ ತಪ್ಪಿ ಬಿದ್ದಿದ್ದಂತ 7 ತಿಂಗಳ ಗರ್ಭಿಣಿ ಇವತ್ತು ಸಾವನ್ನಪ್ಪಿದ್ದಾರೆ. ಇದಕ್ಕೆಲ್ಲ ಡಾಕ್ಟರ್ ನಿರ್ಲಕ್ಷ್ಯವೇ ಕಾರಣ ಅಂತ ಪೋಷಕರು ಆರೋಪವನ್ನ ಮಾಡ್ತಾ ಇದ್ದಾರೆ. ನಿನ್ನೆ ಏನಾಗಿತ್ತು ಅಂದ್ರೆ ಆಸ್ಪತ್ರೆಯಲ್ಲಿ ಇಂಜೆಕ್ಷನ್ ಅನ್ನ ಪಡ್ಕೊಂಡಿದ್ರು ನೇತ್ರ ಅನ್ನೋರು. ಅದಾದ್ಮೇಲೆ ಪ್ರಜ್ಞೆ ತಪ್ಪಿ ಬಿದ್ದ್ಬಿಟ್ಟಿದ್ರು. ಬಟ್ ಇವತ್ತು ಅವರು ಸಾವನ್ನಪ್ಪಿದ್ದಾರೆ. ಇದಕ್ಕೆಲ್ಲ ಕಾರಣ ವೈದ್ಯರ ನಿರ್ಲಕ್ಷ್ಯ ಅಂತ ಈಗ ಪೋಷಕರು ಆರೋಪವನ್ನ ಮಾಡ್ತಾ ಇದ್ದಾರೆ. ಇದಾಗಿರೋದು ಚಾಮರಾಜನಗರ ಜಿಲ್ಲಾಸ್ಪತ್ರೆ ಬಳಿ ಪೋಷಕರೀಗ ಪ್ರತಿಭಟನೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಆಸ್ಪತ್ರೆಯಲ್ಲಿ ಒಂದು ಇಂಜೆಕ್ಷನ್ ಅನ್ನ ಕೊಟ್ಟಿದ್ರು ನೇತ್ರ ಅನ್ನೋ ಗರ್ಭಿಣಿಗೆ. ಬಟ್ ಇವತ್ತು ಚಿಕಿತ್ಸೆ ಫಲಿಸದೆ ಗರ್ಭಿಣಿ ನೇತ್ರಾವತಿ ಸಾವನ್ನಪ್ಪಿದ್ದಾರೆ. ಇಂಜೆಕ್ಷನ್ ಕೊಟ್ಟ ಮೇಲೆ ಪ್ರಜ್ಞೆ ತಪ್ಪಿ ಬಿದ್ದಿದ್ರು. ಇದಕ್ಕೆಲ್ಲ ವೈದ್ಯರ ನಿರ್ಲಕ್ಷ್ಯ ಕಾರಣ ಅಂತ ಪೋಷಕರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಚಾಮರಾಜನಗರ ಜಿಲ್ಲಾಸ್ಪತ್ರೆಯಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ. ರೋಗಿಗಳಿಗೆ ಸೆಕ್ಯೂರಿಟಿ ಗಾರ್ಡ್ ಗ್ಲೂಕೋಸ್ ಅನ್ನ ಹಾಕ್ತಾನೆ. ಈ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಆಸ್ಪತ್ರೆ ಡೀನ್ ದೌಲತ್ತಿನ ಉತ್ತರವನ್ನ ಕೊಡ್ತಾನೆ, ದೌಲತ್ತಿನ ಮಾತುಗಳನ್ನ ಆಡ್ತಾನೆ. ಚಾಮರಾಜನಗರ ಜಿಲ್ಲಾಸ್ಪತ್ರೆಯಲ್ಲಿ ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ರೋಗಿಗಳಿಗೆ ಸೆಕ್ಯೂರಿಟಿ ಗಾರ್ಡ್ ಇಲ್ಲಿ ಗ್ಲೂಕೋಸ್ ಎಲ್ಲ ಹಾಕೋದು. ಈ ಬಗ್ಗೆ ಏನಾದ್ರೂ ಪ್ರಶ್ನೆ ಮಾಡಿದ್ರೆ ಯಾಕೆ ಸರ್ ಬೇರೆ ಸಿಬ್ಬಂದಿ ಇಲ್ವಾ, ಯಾಕೆ ಗ್ಲೂಕೋಸ್ ಅನ್ನ ಸೆಕ್ಯೂರಿಟಿ ಗಾರ್ಡ್ ಹಾಕ್ತಿದ್ದಾನೆ ಅಂತ ಕೇಳಿದ್ರೆ ಆಸ್ಪತ್ರೆ ಡೀನ್ ಇಲ್ಲಿ ದೌಲತ್ತಿನ ಮಾತಾಡ್ತಾನೆ. ಈ ಘಟನೆ ಬಗ್ಗೆ ನಿಮ್ಗೆ ಸ್ಪಷ್ಟನೆ ಕೊಡುವಂತ ಅಗತ್ಯ ಇಲ್ಲ, ನಿಮ್ಗೆ ಸ್ಪಷ್ಟನೆ ಕೊಡಿ ಅಂತ ಸರ್ಕಾರ ನನಗೇನು ಹೇಳಿಲ್ಲ ಅಂತ ಡೀನ್ ಇಲ್ಲಿ ದೌಲತ್ತಿನ ಮಾತನ್ನ ಆಡಿರೋದು. ಚಾಮರಾಜನಗರ ಆಸ್ಪತ್ರೆ ಡೀನ್ ರಾಜೇಂದ್ರ ಈ ರೀತಿ ದೌಲತ್ತನ್ನ ಪ್ರದರ್ಶನ ಮಾಡಿರೋದು. ನಾನು ಕೊಡೋ ಅವಶ್ಯಕತೆ ಇಲ್ಲ ಸರ್. ಮೇಲ್ ಅಧಿಕಾರಿಯಿಂದ ನನಗೆ ಕೊಟ್ಟಿಲ್ಲ ಟಿವಿ ಅವ್ರು ಮೀಟ್ ಮಾಡಬೇಕು ಅಂತ. ಟಿವಿ ಮಾಧ್ಯಮದವ್ರಿಗೆಲ್ಲ ನಾನು ವರದಿ ಕೊಡಿ ಅಂತ ನನಗೆ ಅನುಮತಿ ಸಿಕ್ಕಿಲ್ಲ. ಅಲ್ಲ ಸರ್, ಈಗ ಇಡೀ ಅಥಾರಿಟಿ ನೀವೇ ಇದೆ. ಮೆಡಿಕಲ್ ಸೂಪರ್ಡೆಂಟ್ ಹೆಡ್ ಆಫ್ ದ ಹಾಸ್ಪಿಟಲ್ ಇದ್ದಾರೆ, ಅವರಿಂದ ತಗೊಳ್ಳಿ. ಅವ್ರನ್ನ ಕೇಳೋದು, ಅವ್ರು ನಿಮ್ಮ ಡೀನ್ ಇದೆ ನಮಗೆ ಅವ್ರು ಹೇಳಿದ್ರೆ ನಾನು ಫೋನ್ ಮಾಡಿ ಹೇಳ್ತೀನಿ. ಹೇಳಿ ಸರ್, ಮುಂದೆ ಹೇಳಿ ಅವರು ನಾವು ಕೇಳೋದಿಗೆ ನಾನು ತೊಂದರೆ ಕೊಡ್ಬೇಡಿ. ಕಚೇರಿ ಕೆಲ್ಸಕ್ಕೆ ನೀವು ತೊಂದರೆ ಕೊಡ್ತಾ ಇದ್ದೀರಿ ಸರ್. ನನ್ಗೆ ಇಷ್ಟ ಇಲ್ಲ ಬೈಟ್ಸ್ ಕೊಡೋಕ್ಕೆ, ಆಯ್ತಲ್ಲ? ನಿಮ್ಗೆ ಉತ್ತರ ಸಿಕ್ಕಲ್ಲ. ಓಕೆ ಬಿಡಿ ಸರ್, ಆಯ್ತು ಬಿಡಿ ಸರ್. ಸರ್ ನನಗೊಂದು ಬೈಟ್ ಬೇಕಿತ್ತು ಸರ್, ಅದಕ್ಕೋಸ್ಕರ. ಇದೊಂದು ಕಡೆ ಆದ್ರೆ ಇನ್ನೊಂದು ಕಡೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಅವಧಿ ಮೀರಿದ ಔಷಧಿ ಕೂಡ ವಿತರಣೆ ಆಗ್ತಾ ಇದೆ ಅನ್ನೋ ಆರೋಪ ಇದೆ. ಬೆಳಗಾವಿಯ ಅಥಣಿ ತಾಲೂಕು ಐಗಳಿ ಗ್ರಾಮದಲ್ಲಿ ಈ ರೀತಿಯಾಗಿ ಘಟನೆ ನಡೆದಿರೋದು. ಸರ್ಕಾರಿ ಆಸ್ಪತ್ರೆಯಲ್ಲಿ ಅವಧಿ ಮೀರಿದ ಔಷಧಿಯನ್ನ ರೋಗಿಗಳಿಗೆ ಕೊಡ್ತಾ ಇದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿದೆ. ಇದಾಗಿರೋದು ಬೆಳಗಾವಿಯ ಅಥಣಿ ತಾಲೂಕಿನ ಐಗಳಿ ಗ್ರಾಮದಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಅವಧಿ ಮೀರಿದಂತ ಔಷಧಿ ವಿತರಣೆ ಸದ್ಯಕ್ಕೆ ರೋಗಿಗಳಿಗೆ ಆಗ್ತಾ ಇದೆ. ಎಕ್ಸ್ಪೈರಿ ಡೇಟ್ ಕಟ್ ಮಾಡಿ ಮೆಡಿಸಿನ್ ಅನ್ನ ವಿತರಣೆ ಮಾಡ್ತಿದ್ದಾರೆ ಅಂತ ಆರೋಪವನ್ನ ಮಾಡಲಾಗ್ತಾ ಇದೆ. ಮಾಧ್ಯಮಗಳ ವರದಿಗೆ ಇಲ್ಲಿನ ಸಿಬ್ಬಂದಿ ಅಡ್ಡಿಪಡಿಸಿದ್ದಾರೆ. ಮಾಧ್ಯಮಗಳನ್ನ ಕಂಡು ಮಾತ್ರೆಗಳನ್ನ ಎಸ್ಬಿಟ್ಟಿದ್ದಾರೆ ಸಿಬ್ಬಂದಿ. ಯಾಕಂದ್ರೆ ಎಕ್ಸ್ಪೈರಿ ಡೇಟ್ ಆಗೋಗಿದೆ, ಲೇಬಲ್ ಅನ್ನ ಕಿತ್ತು ಇವರು ಮೆಡಿಸಿನ್ ಅನ್ನ ಅಲ್ಲಿ ವಿತರಣೆ ಮಾಡ್ತಾ ಇದ್ದಾರೆ ರೋಗಿಗಳಿಗೆ. ಬಟ್ ಯಾವಾಗ ಮಾಧ್ಯಮದವರು ಹೋದ್ರು ಇದನ್ನೆಲ್ಲ ಶೂಟ್ ಮಾಡೋದಕ್ಕೆ ಅಲ್ಲಿ ಸಿಬ್ಬಂದಿ ಅಡ್ಡಿಪಡಿಸಿದ್ದಾರೆ. ಇನ್ನು ಮಾಧ್ಯಮದನ್ನ ಕಂಡು ಮಾತ್ರೆಗಳನ್ನ ಎಸ್ಬಿಟ್ಟಿದ್ದಾರೆ. ನೀವೀಗ ಡೇಟ್ ಇದ್ದದ್ದು ಕಟ್ ಮಾಡಿ ಪೇಷಂಟಿಗೆ ಕೊಟ್ರಿ. ಎಷ್ಟು ಟ್ಯಾಬ್ಲೆಟ್ ಹೋಯ್ತು? 3. ಒಂದು ಸ್ಟ್ರಿಪ್ ಒಳಗೆ 10 ಟ್ಯಾಬ್ಲೆಟ್ ಇರ್ತಾವ ಮೇಡಮ್. ಡೇಟ್ ಇರೋದು ಮತ್ತೆ ಉಳಿದಿದ್ರ ಮೇಲೆ ಡೇಟ್ ಇರೋದಿಲ್ಲ, ಅದನ್ನ ಬೇರೆ ಪೇಷಂಟ್ ತಗೊಳ್ಳೋದಿಲ್ಲ. ಗೌರ್ಮೆಂಟ್ ಮೆಡಿಸಿನ್ ಈ ರೀತಿ ವೇಸ್ಟ್ ಆಗತ್ತ ಅಂದ್ರೆ ಹೆಂಗ್ರಿ? ಕನ್ವಿನ್ಸ್ ಮಾಡ್ಬೇಕಲ್ರಿ. ಈಗ ಕ್ಲಿಯರ್ ಆಯ್ತು ನೋಡ್ರಿ, ಎಕ್ಸ್ಪೈರಿ ಇತ್ತು ಅದಕ್ಕೆ ಡೇಟ್ ಕಟ್ ಮಾಡ್ಯಾರ ಅಂತ ಆಯ್ತು. ಒಂದರ ಬೇಕಲ್ರಿ ಹಂಗ ಡೇಟ್ ಇದ್ದದ್ದು? ನೀವು ಡೇಟ್ ಇದ್ಬೇಕ್ರಿ, ತೋರಿಸ್ರಿ. ಈಗ ತೋರಿಸ್ತೀರಿ. ನಿನ್ನೆ ಮತ್ತೆ ಇವತ್ತಿಗೆ ಬಾಳ ವ್ಯತ್ಯಾಸ ಆಕತ್ತ. ನಿನ್ನೆ ನಾವು ಇಲ್ಲೇ ಇದ್ರಿ, ನೀವು ನೋಡಿಲ್ಲ ಅಷ್ಟ. ಇಲ್ಲ ಮೇಡಮ್, ನಿನ್ನೆ ಎಲ್ಲಾನು ಕಟ್ ಮಾಡಿದ್ರಿ.